ಬ್ರೇಕ್ ನಂತರ ಆಪದ್ ಬಾಂಧವ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಜ್ಯೋತಿರಾಜ್ನ ಸಾಹಸದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಅವರ ಶಿಷ್ಯಂತರು ಏನಂತಾರೆ ಅನ್ನೋ ಕುತೂಹಲ ನನಗಿದೆ. ಚಂದು, ಈಗಾಗಲೇ ಸಾಕಷ್ಟು ಜನ ಎಲ್ಲರೂ ಸೇರಿದ್ರಿ, ಜ್ಯೋತಿರಾಜನ ಕೆಳಗಡೆ ಬಿಟ್ರಿ. ಆದರೆ ಅಲ್ಲಿನ ವಾತಾವರಣ ಯಾವ ರೀತಿ ಇದ್ರು? ಬೇಕಾಗಿದ್ನೆಲ್ಲ ಕ್ಷಣ ಕ್ಷಣಕ್ಕೆ ತಂದು ಕೊಡ್ತಾ ಇದ್ರ? ಎಕ್ವಿಪ್ಮೆಂಟ್ಸ್ ಎಲ್ಲ ಹೇಗೆ ಅಂತ? ರೋಪು ಭಾಳ ಕಡಿಮೆ ಇತ್ತು. ಇನ್ನು ರೋಪ್ ಬೇಕಾಗಿತ್ತು. ಇನ್ನು 300 ಅಡಿ ಕೆಳಗೆ ಬಿಡಬೇಕಿತ್ತು ಅವರಿಗೆ. ಅವಾಗ ಅವ್ರು ನೆಲ ಮುಟ್ತಾ ಇದ್ರು. ರೋಪ್ ಕಡಿಮೆ ಇರೋದ್ರಿಂದ ಸ್ವಲ್ಪ ಅರ್ಧ ರೋಪ್ ಇತ್ತು. ಅದು ನಾಟಾಕಿ ಕೆಳಗೆ ಬಿಡೋಷ್ಟೊತ್ತಿಗೆ ಅವ್ರಿಗೆ ನೀರಿನ ವ್ಯವಸ್ಥೆಯಿಂದ ಭಾಳ ಹೊಡ್ತಾ ಬೀಳ್ತಾ ಇತ್ತು. ಏನಾಗ್ತಿದೆ ಏನೋ ಎಲ್ಲ ಹೇಳ್ತಿದ್ರು, ಕಾಣಿಸ್ತಿತ್ತಲ್ಲ. ಅದೇನದು ಚಂದು, ಕ್ಯಾನ್ ಯು ಎಕ್ಸ್ಪ್ಲೇನ್? ಅದು ಈಗ ನೋಡ್ತಾ ಇದ್ರಲ್ಲ ದೃಶ್ಯಗಳು, ಇದು ಬಂದು ಜೋಗ ಫಾಲ್ಸ್ನ 2ನೇ ದಿವಸದ ಕಾರ್ಯಾಚರಣೆಯಲ್ಲಿ ಇದು ಮಾಡಿರೋದು. ಇದು ತುಂಬಾ ಅಪಾಯಕರವಾದ ಜಾಗದಲ್ಲಿ. ಈಗ ನೋಡಿ, ಹಗ್ಗ ಈಗೆಲ್ಲ ಕಿತ್ತು ಬಿಸಿ ಹಾಕಿ ನಾನು ಇದು ಮಾಡಿದ್ದು. ಇದು ಬಂದು ಎಲ್ಲ ಹೊಡ್ತಾ ಬಿದ್ದು ನಮಗೆ ಇದೆಲ್ಲ ಗಾಯ ಆಗಿ ಓಕೆ ಆಗೋದಿಲ್ಲ ಅಂತ ಅನ್ಸ್ಬಿಡ್ತಾ ಅಥವಾ ಹೇಗೆ? ನನ್ನ ಕೈಲಿ ಆಗಲ್ಲ, ಪ್ರಯತ್ನ ಮಾಡ್ತೀನಿ ಅಂತಾನ. ನನ್ನ ಕೈಲಿ ಕಣ್ಣಾರ ಬಾಡಿ ನೋಡ್ಲಿಲ್ಲ ಅಂದ್ರೆ ಆಗಲ್ಲ ಅನ್ಕೊಂತಿದ್ದೆ. ಕಣ್ಣಾರ 2 ಬಾಡಿ ನೋಡಿ ನಾನು ಅಲ್ಲಿಗೆ ಹೋಗದೆ ವಾಪಸ್ ಬಂದ್ನಲ್ಲ, ಹಂಗಾಗಿ ನನ್ನ ಮನಸ್ಸು ಒಪ್ಲಿಲ್ಲ. ಅವ್ರು ಬೇರೆ ಹೆಂಗಾರ ಮಾಡಿ ಒಂದು ಬಾಡಿನಾರು ತಗೊಂಡ್ ಕೊಟ್ರೆ ಅಲ್ವೇ ನನಗೆ ಸಮಾಧಾನ. ಹೌದು. ನಾನು ಆಮೇಲೆ ಈ 3 ದಿವಸ ಆದ್ಮೇಲೆ ನಾನು ಆ ಬಾಡಿ ತಗೊಂಡ್ ಕೊಟ್ಟದಕ್ಕೆ ವಾಪಸ್ ಮತ್ತು ಕೋತಿರಾಜು ವಾಪಸ್ಸು ಅವನ ಕೈಯಲ್ಲೇ ಆಗುತ್ತೆ ಅನ್ನೋ ಒಂದು ನಂಬಿಕೆ ಉಳಿಸ್ಕೊಂಬಂದಿನ. ಅಲ್ಲಿ ಸ್ವಲ್ಪ ಫೋರ್ಸ್ ಕಮ್ಮಿ ಇದೆಯಾ, ಹೇಗಿದೆ ಅಲ್ಲಿ? ಇಲ್ಲ, ಇದು ಬಂದು ಏಪ್ರಿಲ್ 6ನೇ ತಾರೀಕಿಗೆ ಜೋಗ ಫಾಲ್ಸ್ ಹತ್ತಿರೋದು. ಇದು ಏಪ್ರಿಲ್ 6ನೇ ತಾರೀಕಿಗೆ ನಾನು ವರ್ಷಕ್ಕೆ ಒಂದು ಕಾಲ್ ಮುರಿದು 1 ವರ್ಷಕ್ಕೆ ಆಯ್ತು. ಹಂಗಾಗಿ ಹತ್ತಿ ಇದರಲ್ಲಿ ಕೈ ಓಪನ್ ಆಯ್ತು. ಇದು ಹಳೆ ವಿಡಿಯೋ. ಈ ಜಾಗ ಅಂದ್ರೆ ಈ ಜಾಗದಲ್ಲಿ ಅಂದ್ರೆ ತುಂಬಾ ತೆಗೆದ್ಬಿಡ್ತಿದ್ದೆ, ತುಂಬಾ ಈಜಿ. ಬಟ್ ಈ ಸರಿ ಬಿದ್ದು ಸೀದಾ ರಾಜ ನೀರಲ್ಲೇ ಅಪೋಸಿಟ್ ಕೆಳಗೆ ಬಿದ್ದಿರೋದ್ರಿಂದ ತುಂಬಾ ನೀರು ಸಿಕ್ಕಾಬಟ್ಟೆ ಮನುಷ್ಯನ ಚರ್ಮ ಓಪನ್ ಆಗುತ್ತಂದ್ರೆ ನೋಡಿ. ಇದು ತುಂಬಾ ಟಫ್ ಇದ್ದಂಗಿದೆ ಅಲ್ಲ ಈ ದೃಶ್ಯಗಳನ್ನ ನೋಡ್ತಾ ಇದ್ರೆ? ಇದೆಲ್ಲ ತುಂಬಾ ಟಫ್ ಆದ ಜಾಗಗಳು, ತುಂಬಾ ಅಪಾಯಕರವಾದ ಕೂಡ. ನಾನಂತೂ ಇಂಥ ಜಾಗಕ್ಕೆ ಹೋಗ್ತೀನಿ, ನಾವ್ ಯಾಕೆ ಹಿಂಗ್ ಮಾಡ್ತೀನಿ ಅನಿಸ್ತಿಲ್ಲ ನನಗೆ ಬಂದು, ರಾಜು ನೀನು ಚೆನ್ನಾಗಿರ್ಬೇಕಪ್ಪ, ಹುಷಾರಾಗಿರು ಅಂದೆ. ನನಗೆ ಬಂದು ಜನಗಳು ನಾನು ನೋಡಿ ಆಸೆ ಪಡೋದಕ್ಕಿನ್ನ ಹೆಮ್ಮೆ ಪಡ್ಬೇಕು. ರಾಜು ನಮ್ಮವನು ಅನ್ನೋ ಒಂದು ಅಧಿಕಾರ ಬಂದ್ರೆ ಸಾಕು ನನಗೆ. ಎಲ್ಲಾರು ಕರ್ನಾಟಕದಲ್ಲಿ ಹುಟ್ಟಿದವರು ಅವ್ನ ಪಬ್ಲಿಸಿಟಿ ಅದನ್ನೇ ನೋಡ್ಬೋದು ಅನ್ನೋ ಕರ್ನಾಟಕ ಜನತೆ ಆಶೀರ್ವಾದ ಖಂಡಿತ ನಿಮ್ಗಿದೆ. ಇಲ್ಲ ಅಂದ್ರೆ ಅಂತ ಒಂದು ನಿಜಕ್ಕ ಜೋಗ ಫಾಲ್ಸ್ ಅನ್ಬೇಕಾದ್ರೆ ಭಯ ಆಗುತ್ತೆ. ಅಲ್ಲಿಗೆ ಹೋಗಿ ಬಂದಿದ್ರಲ್ಲ, ನಿಜಕ್ಕೂ ಸಾಹಸವೇ ಇದು. ನಿಜವಾಗ್ಲು ಇದನ್ನ ನಾನು ನಿನ್ನೆ ಬಾಡಿ ತೆಗಿಬೇಕಾರ ನಮ್ಮ ಸರ್ಕಾರಗಳು ಕ್ಲೀನಾಗ ನನಗೆ ಸಪೋರ್ಟ್ ಮಾಡಿ ಇದು ಮಾಡಿದ್ರೆ ಇದು ನಿನ್ನೆ ವರ್ಲ್ಡ್ ರೆಕಾರ್ಡ್ ಆಗೋದು. ಯಾರು ಇಷ್ಟು ನೀರಲ್ಲಿ ಆಪೋಸಿಟ್ ಕೆಳಗಿಲ್ದವ್ರು ವರ್ಲ್ಡಲ್ಲಿ ಯಾರೂ ಇಲ್ಲ, ಇಷ್ಟೊಂದು ಫೋರ್ಸ್ ನೀರಲ್ಲಿ. ಅದರಲ್ಲೂ 950 ಅಡಿ ಕೆಳಕ್ಕೆ ಇಳ್ದವ್ರು ಯಾರೂ ಇಲ್ಲ ಇಷ್ಟು ನೀರಲ್ಲಿ. ನಾನೇ ಮೊದಲನೇ ಸರಿ ಇದನ್ನೆಲ್ಲ ಪಬ್ಲಿಸಿಟಿ ಮಾಡಿ ಒಳ್ಳೆ ವಿಡಿಯೋ ಮಾಡಿದ್ವಿ. ನನ್ನ ಹತ್ರ ಕ್ಯಾಮ್ರಾ ಇಲ್ಲ, ಏನಿಲ್ಲ. ನಾನು ದುಡಿಯೋದ್ರೆ ನನ್ನ ಸ್ಟೂಡೆಂಟ್ಗೆ ಸರಿ ಆಗುತ್ತೆ. ಮಣ್ಣಿನಾಗತನ ಒಂದು ಆರ್ಟಿಫಿಷಿಯಲ್ ವಾಲ್ ಕಟ್ಟಿಕೊಡ್ರಿ ಅಂತ ಹೇಳ್ತೀನಿ, ಅದನ್ನೇ ಕಟ್ಟಿಕೊಡ್ತಿಲ್ಲ. ನಮ್ಮ ಮಣ್ಣಿನಾಗ ಮಾತ್ರ ಏನೋ ನಮ್ಮ ಮಿನಿಸ್ಟ್ರು ಆಂಜನೇಯಪ್ಪ ಬಂದು ಹೋದ ತಕ್ಷಣ ಪಟ್ ಅಂತ ಒಂದೇ ಸರಿಗೆ ಆಫೀಸರ್ಗೆ ಫೋನ್ ಮಾಡಿ ಕರೆಸಿ ಅದೇನೋ ಸ್ಯಾಂಕ್ಷನ್ ಮಾಡಿದ್ದಾರೆ. ಅದು ಯಾವಾಗ ಬರುತ್ತೆ ಏನೋ ಗೊತ್ತಿಲ್ಲ. ಬಟ್ ಅವ್ರು ಇನ್ನೊಂದು ಸರಿ ನಮಗೆ ಎಫೆಕ್ಟ್ ಆಗಿ ಇನ್ನೊಂದು ಪಕ್ಕ ಮಾಡಿಕೊಡ್ರಲ್ಲ ಅಂತ ಹೇಳಿದ್ರೆ ಖಂಡಿತ ಆಗುತ್ತೆ ಅದು. ಮೊಹಮ್ಮದ್, ಅಲ್ಲಿ ನೋಡಿ ಕೂಡ ರೋಪ್ ಎಲ್ಲ ಬಿಡ್ತಾ ಇದ್ದಾರೆ. ಸುಮಾರು ಎಷ್ಟೊತ್ತಿನವರೆಗೂ ರೋಪ್ ಎಲ್ಲ ಹಿಡ್ಕೊಂಡಿರ್ತಿದ್ರಿ ನೀವು? ನಿಮ್ ಕೆಲಸ ನಿಮ್ ಕೆಲಸ ಏನಿತ್ತಲ್ಲಿ? ನಾವು ಈಗ ಜೈಂಟ್ ರೋಪ್ ಇತ್ತು, ಒಂದೇ ಫುಲ್ ರೋಪ್ ಇದ್ದಿಲ್ಲ. ಈಗ 200 ಮೀಟರ್ ರೋಪ್ ಇತ್ತು. ಈಗ 4 ರೋಪ್ ಇತ್ತು. 4 ರೋಪ್ ಜೈಂಟ್ ಮಾಡಿ ಬಿಡ್ಬೇಕಾಗಿತ್ತು. ಈಗ ಒಂದ್ ಬಿಟ್ಟ ತಕ್ಷಣ, ಈಗ ಗಂಟಾದ ತಕ್ಷಣ ಅದ್ರಾಗ ಹೋಗ್ತಿದ್ದಿಲ್ಲ. ಈಗ ಎಲ್ಲ ಒಂದು 10 ಜನ ಅಲ್ಲ, ಗಂಟುಗಳು ಕೂಡ ಅಲ್ಲಿ ಕಲ್ಲಿಗೆ ಸಿಕ್ಕಾಕೊಂಡು ಮೂವ್ ಆಗ್ತಿರ್ಲಿಲ್ಲ ಅಂತ ಅನ್ಕೋತೀನಿ. ಆತರ ಸಮಸ್ಯೆ ಆಗ್ತಿತ್ತ? ನಾವು ಈಗ ಕೆಳಗಿನವರೆಗೂ ಎತ್ತೆತ್ ಕೊಡ್ತಿದ್ವಿ. ನಾವೀಗ ಹೋಗೋವರೆಗೂ ಕೆಳಗೆ ಅದು ಗಂಟು ಹೋಗೋವರೆಗೂ ನಾವು ಎತ್ತೆತ್ ಕೊಡ್ತಿದ್ವಿ. ಈಗ ಅದು ಒಂದ್ 10 ಜನ ಹಿಡ್ಕೊಳ್ಳೋದು, ಮತ್ತೆ ಅಲ್ಲಿಂದ ರೋಪ್ ತೆಗಿಯೋದು, ಗಂಟು ಹಾಕೋದು, ಫಾಸ್ಟ್ ಆಗಿ ಮತ್ತೆ ಇಳಿಸ್ತಿದ್ವಿ ನಾವು. ಆತರ ಮಾಡ್ತಿದ್ವಿ ನಾವು. ಬೇಕಾಗಿದ್ದೆಲ್ಲ ಸಿಕ್ತಿತ್ತು. ಬೇಕಾಗಿದ್ದೆಲ್ಲ ಸಿಕ್ತಿತ್ತು. ಸ್ವಲ್ಪ ರೋಪ್ ಅನ್ನೋದು ಸಾಲ್ಟೇಜ್ ಬಿತ್ತು, ಅದಕ್ಕೋಸ್ಕರ ಅವರು ಸಿಗ್ನಲ್ ಎಲ್ಲೂ ಏನೂ ಬರ್ತಿದ್ದಿಲ್ಲ ಅಲ್ಲ. ಈಗ ಅವ್ರು ಸ್ವಲ್ಪ ಅಲ್ಲಿ ಬಂಡೆ ಮೇಲೆ ನಿಂತಿದ್ರು ಅವರು. ಈಗ ಅವ್ರ ಸಿಗ್ನಲ್ ಏನು ಗೊತ್ತಾಗ್ತಿದ್ದಿಲ್ಲ. ರೋಪ್ ಎಲ್ಲ ಕಟ್ ಮಾಡಿದ್ರು, ಬಾಡಿ ಎಲ್ಲ ಹುಡುಕಿದ್ರು ಅಲ್ಲಿ. ಆಮೇಲೆ ಅವ್ರ ಹತ್ರ ಒಂದು 50 ಮೀಟರ್ ರೋಪ್ ಇತ್ತು, ತಗೊಂಡೋದ್ರು ಅವರು. ಅಲ್ಲಿ ಬಂಡೆಗೆ ಹ್ಯಾಂಗ್ ಮಾಡಿ ಅವ್ರು ರ್ಯಾಪ್ಲಿಂಗ್ ಮಾಡ್ಕೊಂಡು ಇಳಿದ್ರು. ಅಲ್ಲೂ ಸಾಲ್ಟೇಜ್ ಬಿತ್ತು ರೋಪ್.
ಅಲ್ಲಿಂದ ಈಗ ಏನ್ ಮಾಡಿದ್ರು ಅವ್ರು ಬಿದ್ರು ಸೀದಾ ಕೆಳಗೆ ಹೋಗ್ಬೇಕು. ಅದಕ್ಕೋಸ್ಕರ ನೀರೈತೆ ಅಂತೇಳಿ ಬಂಡೆ ಐತೋ ನೀರೈತೆ ನೋಡಿಲ್ಲ, ಆರ್ಬಿಟ್ರು ಅಲ್ಲಿಂದ. ಮತ್ತಷ್ಟು ಮಾತನಾಡ್ತೀನಿ ನಿಮ್ಮ ಜೊತೆ. ಸೊ ವೀಕ್ಷಕರೇ, ಮಳೆ, ಗಾಳಿ, ಜೋಗ್ ಫಾಲ್ಸ್ ಅನ್ನೋ ಭಯ ಇಲ್ಲದೆ ಪ್ರಾಣದ ಹಂಗನ್ನ ಬಿಟ್ಟು ಜ್ಯೋತಿರಾಜ್ ಮತ್ತು ತಂಡ ತಮ್ಮ ಸಾಹಸವನ್ನ ಮಾಡಿದೆ. ಮಾನವೀಯತೆಯ ದೃಷ್ಟಿಯಿಂದ ಕರ್ನಾಟಕದ ಜನದ ಆಶೀರ್ವಾದ ಇದೆ ಅನ್ನೋ ಮಾತನ್ನು ಕೂಡ ಜ್ಯೋತಿರಾಜ್ ಹೇಳ್ತಾ ಇದ್ರು. ಶವವನ್ನ ಹುಡುಕಿ ಬಂದಿದ್ದಾರೆ. ಈಗೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಇದೇ ಕಾರ್ಯಕ್ರಮ ಮತ್ತೆ 12 ಗಂಟೆಗೆ ಪ್ರಸಾರವಾಗುತ್ತೆ.